ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಅಮ್ಮವ್ರೆ ಇಷ್ಟೊತ್ತು ಕಾಲ ಅಶೋಕಣ್ಣ ಸರ್ಟಿಫಿಕೇಟ್ ತಂದಿರ್ಬೇಕಲ್ಲ. ಈಗ ನೀನು ಎಲ್ಲಿದ್ಯಾ? ಅಮ್ಮವ್ರೆ ಇನ್ನೇನು ಊರು ಬಿಟ್ಟೆ. ಸರಿ, ನನ್ನ ಹತ್ರ ಮಾತು ಮುಗ್ತಿದ್ದ ಹಾಗೆ ನೀನು ಫೋನ್ ಸ್ವಿಚ್ ಆಫ್ ಮಾಡು. ಯಾವುದೇ ಕಾರಣಕ್ಕೂ ಯಾರ ಕಣ್ಣಕ್ಕೂ ಕಾಣಿಸ್ಕೋಬೇಡ. ಅಣ್ಣ ಬಾಬುಗೆ ಏನು ಹೊಲ್ಟೆ ಸ್ವೀಟ್ ಕೊಡು, ಬೇಕಾದ್ರೆ ನೋಡು ಅವ್ನು ಏನು ಹೊಲ್ಟಾನಂತ. ಲೈ ಅವನೇ ನಿನ್ನಂಗಲ್ಲ ಕಂತ ಬಾರ್ಲ. ಹೌದಾ, ಕೊಟ್ಟು ನೋಡೋಣ, ಕೊಟ್ಟು ನೋಡು. ಬಾಬಾ ಲಾ ಬಾಬಾ ರಮಣ ಬನ್ನಿ ಒಳಿಕೆ. ಇರ್ಲಿ ಹೊಸಿ ಕೆಲಸ ಐತೆ. ಈಗ ಸ್ವೀಟ್ ತಕ. ಸ್ವೀಟಾ ತಕಲ್ಲ ಹೇಳ್ತೀನಿ. ಬೊಂಬಟ್ಟಾಗೈತೆ ಕಾರಣ. ಯಾವ ಅಂಗಡಿದು? ಆದ್ರೆ ಹೊಸಿ ಎಣ್ಣೆ ಜಾಸ್ತಿ ಐತೆ, ಅದಕ್ಕೆ ಕೊಡಕ್ಕೆ ಹೋಗ್ಬೇಡ. ಯಾಕಲ? ಹೂ ಕಾರಣ ಬಸ್ರಾದವರು ಸ್ಯಾನೆ ಎಣ್ಣೆ ಪದಾರ್ಥ ತಿನ್ನಬಾರ್ದು. ಲೈ ಸುಮ್ಕಿರ್ಲ ಸುಮ್ಕಿರ್. ಲೈ ಬಾಬು ನೀನೇನ್ಲ ಇದು ಅದಕ್ಕಲ್ಲ ನಮ್ಮ ಅಶೋಕ ಹೊಸ ಬಿಸ್ನೆಸ್ ಶುರು ಮಾಡ್ತಾವನೆ, ಅದಕ್ಕೆ ತಕ. ಓ ಅದೇ ನಾನು ಅನ್ಕಂಡೆ ಏನಪ್ಪ ಬ್ರಹ್ಮಚಾರಿ ಅನ್ಕೊಂಡು ಕೊನೆಗೆ ನನ್ನ ದಾರಿನ ಹಿಡಿದ್ಬಿಟ್ನಲ್ಲ ಅಂತ. ಕೇಳಿದ್ರು ಎಲ್ಲಿ ಬೋಯ್ತೀಯ ಅಂತ ಸ್ವೀಟ್ ತಕೊಂಡ್ ತಿನ್ಬಿಟ್ಟೆ. ಸರಿ ತಕ, ಇನ್ನೊಂದು ನಿಮ್ಮವ್ರು ಕೊಡುವಂತೆ. ಲೈ ಬರಲ್ಲ ನೋವು ಬಾರ ನೋವು ಹೊಸಿ ಮಜ್ಜಿಗೆ ಕುಡ್ಕೊಂಡು ಹೋಗುವಂತೆ. ಇಲ್ಲ ಕಲ ಹೊಸಿ ಕೆಲಸ ಐತೆ, ಸಿಗ್ತೀನಿ ಬಿಡು. ಹಾಂ ಸರಿ. ಮಾವ ಸ್ವೀಟ್ ತಗೊಳ್ಳಿ. ಏನಮ್ಮ ಇದು ಬೆಳಗ್ಗೆನೆ ಸ್ವೀಟು? ಏನು ಸಿಹಿ ಸುದ್ದಿ? ಸಾಹೇಬ್ರೆ, ಜಾನಕಿಯಿಂದ ನಮ್ಮ ಅಶೋಕಂಗೆ ಹೊಸ ಜೀವನ ಶುರುವಾಗ್ತೈತೆ. ಶಾರದಕ್ಕ ಹಾಗೇನೂ ಇಲ್ಲ ಮಾವ. ಅಶೋಕ್ ಅವ್ರ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಎಲ್ಲ ರೆಡಿಯಾಗಿದೆ. ಇವತ್ತೇ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ಬೋದು. ವಾ 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 ವಾ, ತುಂಬ ಖುಷಿ ಆಯಿತು ಕಣಮ್ಮ. ನಂದಿತಾ ನೋಡಿದೇನಮ್ಮ, ನಾನು ನೀನು ಅಶೋಕರ ಮೇಲೆ ಇಟ್ಟಿದ್ದ ಅಭಿಪ್ರಾಯನ ಜಾನಕಿ ಬದಲಾಯಿಸ್ಬಿಟ್ಲು. ಅಯ್ಯೋ ಮಾವ, ಇಷ್ಟೊಂದು ದಡ್ಡರಾಗಿದ್ದೀರಲ್ಲ. ಇನ್ನೊಂದು 5 ನಿಮಿಷ ವೇಟ್ ಮಾಡಿ, ನಿಮ್ಮ ಅಭಿಪ್ರಾಯ ಹೇಗೆ ಬದಲಾಗುತ್ತೆ ಅಂತ ನೋಡಿ. ಏನು ಯೋಚನೆ ಮಾಡ್ತಾ ಇದ್ದೀಯಮ್ಮ? ಹಾಂ ಮಾವ, ನನಗೂ ಆಶ್ಚರ್ಯ ಆಗ್ತಿದೆ. ಜಾನಕಿ, ಯು ಆರ್ ಗ್ರೇಟ್. ಅಯ್ಯೋ ಹಾಗೇನೂ ಇಲ್ಲ, ಸ್ವೀಟ್ ತಗೊಳ್ಳಿ. ಅಶೋಕಣ್ಣ ಯಾರು? ಸಾಹೇಬ್ರೆ ನಮಸ್ಕಾರ. ಸಾಹೇಬ್ರೆ ನಮಸ್ಕಾರ. ಅಶೋಕಣ್ಣ ಇಲ್ಲೋರೆ ಸಾಹೇಬ್ರೆ? ಇಲ್ವಲ್ಲ. ಅವರು ಆಫೀಸ್ ರೆಡಿ ಮಾಡ್ತೀನಿ ಅಂತ ಹೋದ್ರು. ಸರಿ ಹಂಗಾರೆ. ಚಲ್ವಾ, ಏನು ವಿಷಯ? ಏನೂ ಇಲ್ಲ ಸಾಹೇಬ್ರೆ. ಏನೋ ಗಾಬರಿಲಿದ್ದಂಗಿದೆಯಾ, ಏನಂತ ಹೇಳ ಸಾಹೇಬ್ರೆ? ಅದು ವಿಷಯ ಏನು ಅಂತ ಹೇಳ. ಅಶೋಕಣ್ಣನ ಹೆಸರು ಹೇಳಿ ಆ ಶ್ರೀಧರ ನಂತವಿಂದ ಕೋಳಿಗಳನ್ನ ತಗೊಂಡೋಗಿದ್ದ ಸಾಹೇಬ್ರೆ. ಕಾಸು ಕೇಳೋದಕ್ಕೆ ಬಿಸ್ನೆಸ್ ಶುರು ಮಾಡಿದ ಮೇಲೆ ಕೊಡ್ತೀನಿ ಅಂದ. ಮೂಕಲ್ಲ, ಇವತ್ತಾನೆ ಶುರು ಆಗ್ತಾ ಐತೆ, ಕೊಡ್ತಾನೆ, ಯಾಕೆ ಅವಸರ? ಅದಕ್ಕಲ್ಲ ಸಾಹೇಬ್ರೆ, ಆ ಶ್ರೀಧರ ಈ ಬಿಸ್ನೆಸ್ ಮಾಡೋ ಕಂಪ್ನಿ ಟೌನ್ ಆಗೈತೆ ಅಂತ ಹೇಳಿದ್ದ. ನಾನು ಯಾವುದೋ ಕೆಲಸದ ಮೇಲೆ ಟೌನ್ಗೆ ಹೋಗಿದ್ದೆ. ಅಲ್ಗೋಗಿ ಎಲ್ಲ ವಿಚಾರಿಸಿದೆ. ಅವನು ಹೇಳೋ ಕಂಪ್ನಿ ಆ ಟೌನಾಗೆ ಎಲ್ಲೂ ಇಲ್ಲ ಸಾಹೇಬ್ರೆ. ಅಯ್ಯೋ ದೇವ್ರೆ, ಏನು ಹೇಳ್ತಿದ್ದೀರಾ? ಇಲ್ಲ, ನೀವು ಸರಿಯಾಗಿ ವಿಚಾರ ಮಾಡಿದ್ರಾ? ಅಶೋಕ್ ಅವರೆಲ್ಲ ಚೆಕ್ ಮಾಡಿನೇ ಶುರು ಮಾಡಿದ್ದಾರೆ.
ನಾನು ಸರಿಯಾಗಿ ವಿಚಾರಿಸಮ್ಮವ್ರೆ. ಆ ಶ್ರೀಧರಂಗೆ ಫೋನ್ ಮಾಡಿ ಕೇಳೋಣ ಅಂದ್ರೆ ಅವ್ನ ಫೋನು ಸ್ವಿಚ್ ಆಫ್ ಆಗೈತೆ. ಈಗ ನನ್ನ ಕೋಳಿನೂ ಇಲ್ಲ, ದುಡ್ಡು ಇಲ್ಲ. ಅಯ್ಯೋ ದೇವ್ರೆ, ಮಾವ ಏನು ಮಾಡೋದೀಗ? ನನಗಂತೂ ತುಂಬ ಭಯ ಆಗ್ತಿದೆ. ಇಲ್ಲ ಇಲ್ಲ, ಹಾಗೇನು ಆಗಿರಲ್ಲ ನಂದಿತವ್ರೆ. ಚಲುವಾನೆ ಕಣ್ಣಾರೆ ನೋಡ್ಕೊಂಡು ಬಂದೆ ಅಂತ ಹೇಳ್ತಿದ್ದಾನಲ್ಲ ಜಾನಕಿ ಅವರೇ. ಸುಮ್ಮನಿರಿ. ಚಲುವ, ಕೂತ್ಕೊಳ್ಳ. ನೀನು ಕೂತ್ಕೊಳ್ಳ. ಏನು ಆಗಕ್ಕಿಲ್ಲ ಇದು. ಸರ್ದಕ್ಕ ಒಂಚೂರು ನೀರು ತಂದು ಕುಡಿ ಅವನಿಗೆ. ನಾನು ಅಶೋಕಂಗೆ ಫೋನ್ ಮಾಡ್ತೀನಿ. ಅಶೋಕ ಎಲ್ಲಿದೆಯಲ್ಲ? ಬಿರ್ನೆ ಮನೆಗೆ ಬಾ. ಹೌದು, ಈಗಲೇ ಬಾರ್ಲಾ ಬಿರ್ನೆ. ನಾನು ಮೊದಲೇ ಹೇಳ್ದೆ ಅಶೋಕ್ ಅವ್ರಿಗೆ ಬಿಸ್ನೆಸ್ ಮಾಡೋಕೆ ಅನುಭವ ಸಾಲಲ್ಲ ಅಂತ. ಆದ್ರೆ ಈಗ ನೋಡಿ, ನನ್ನ ಮಾತು ಕೇಳ್ದೆ ಜಾನಕಿ ಅವರು ಸಹಾಯ ಮಾಡಿದ್ರು. ನಂದಿತವ್ರೆ, ಹಾಗೇನೂ ಆಗಿರಲ್ಲ. ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ. ನಾನೇನೋ ತಾಳ್ಮೆಯಿಂದ ಇರ್ತೀನಿ ಜಾನಕಿ, ಆದರೆ ಇಷ್ಟೊತ್ತಿಗಾಗಲೇ ರಾಮು ಬಾವ ಊರಲ್ಲಿರೋರಿಗೆಲ್ಲ ಸಿಹಿ ಹಂಚಿ ನನ್ನ ತಮ್ಮ ಬಿಸ್ನೆಸ್ ಶುರು ಮಾಡ್ತಿದ್ದೇನೆ ಅಂತ ಹೇಳ್ಬಿಟ್ಟಿರ್ತಾರೆ. ಆದ್ರೀಗ ಬಿಸ್ನೆಸ್ ನಿಂತೋಯ್ತು ಅಂತ. ದೇವ್ರೆ, ನಮ್ಮ ಯಜಮಾನ್ರ ಮರ್ಯಾದೆ ಮೂರು ಜನರ ಮುಂದೆ ಹರಾಜಾಗೋಗುತ್ತೆ. ನಂದಿತಾ, ಅಳಬೇಡ. ಅಶೋಕ ಬರ್ಲಿ, ಅದೇನು ಅಂತ ವಿಚಾರಿಸೋಣ. ಅಕ್ಕ, ನೀವು ಅಳ್ಬೇಡಿ ಅಕ್ಕ. ಅಪಯ 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 ಯಾಕಿಷ್ಟು ಅವಸರ ಕದ್ರಿ? ಚೆಲ್ವಾ, ನೀನೆಲ್ಲ ಮಾಡ್ತಿದ್ದೆ ಇಲ್ಲಿ? ಅಶೋಕ, ಆ ಶ್ರೀಧರಂಗೆ ಫೋನ್ ಮಾಡ್ಲಾ? ಯಾಕಪ್ಪಯ್ಯ? ಮೊದಲು ಅವನು ಫೋನ್ ಮಾಡ್ರಿ. ಏನಾಯ್ತು ಅದಕ್ಕೆ? ನೀವು ಮೊದಲು ಫೋನ್ ಮಾಡಿ ಅಶೋಕ್ ಅವರೇ. The number you're calling is switched off right now. Please try later. ಏನಾಯ್ತ್ರಿ? ಸ್ವಿಚ್ ಆಫ್ ಆಗೈತೆ. ನೋಡಿದ್ರ ಅಶೋಕಣ್ಣ, ಅವನು ನಮ್ಮ ದುಡ್ಡೆಲ್ಲ ಒಡ್ಕೊಂಡು ಹೊಟ್ಟೋದವನೇ. ಏನೆಲ್ಲ ಬಗೊಳ್ತಿದ್ಯಾ? ಶ್ರೀಧರ ಹಂಗ್ ಮಾಡಕ್ಕಿಲ್ಲ. ಅವನು ಹೇಳಿದ ಕಂಪ್ನಿನೇ ಇಲ್ಲ ಕಣೋ. ಚಲ್ವಾ, ಅಶೋಕ, ಅವನಿಗೆಲ್ಲ ಬೈತೀಯ? ಮೊದಲ ಕಂಪನಿಗೆ ಫೋನ್ ಮಾಡಿ ವಿಚಾರಿಸು. ಅಶೋಕ್ ಅವರೇ, ಆ ಫೈಲ್ ಕೊಡಿ. The number you're calling is switched off right now. Please try later. ಅಯ್ಯೋ, ಚಲ್ವ ಹೇಳ್ದಾಗೆ ಆ ಶ್ರೀಧರ ನಿಮಗೆ ಮೋಸ ಮಾಡಿ ದುಡ್ಡು ಹೊಡ್ಕೊಂಡು ಹೊಟ್ಟೋದ. ನೀವನ್ನ ಅಷ್ಟೊಂದು ನಂಬಿದ್ರಿ. ಈಗ ನೋಡಿ ಏನಾಯ್ತು ಅಂತ.
ಎಲ್ರೂ ಎಷ್ಟು ಸಲೀಸಾಗಿ ನಂಬ್ತೀರಿ ನೀವು? ಜಾನಕಿ ಅವರೇ, ನೀವಾದ್ರೂ ಹೇಳಿ ತಡಿಬೋದಿತ್ತು. ಈಗ ನೋಡಿ, ನೀವೇ ಅಶೋಕ್ಗೆ ಮೋಸ ಮಾಡ್ದಂಗಾಯ್ತು. ಅಂದಿತ್ ಅವ್ರೆ, ಈ ರೀತಿ ಆಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ತಾನೆ ನಾನು ಮಾವ ಬೇಡ ಅಂತ ಹೇಳಿದ್ವಿ. ಆದ್ರೆ ನೀವಿಬ್ರು ನಮ್ಮ ಮಾತು ಕೇಳಲೇ ಇಲ್ಲ. ಮಾವ, ಶ್ರೀಧರ್ ಅಂತೋನು ಅಂತ ಗೊತ್ತಿರಲಿಲ್ಲ. ಬಿಸ್ನೆಸ್ಗೆ ಪ್ಲಾನ್ ಎಲ್ಲ ಕರೆಕ್ಟಾಗೇ ಇತ್ತು ಮಾವ. ಇಷ್ಟೆಲ್ಲ ಓದ್ಕೊಂಡಿರೋ ನೀನೇ ಇಷ್ಟು ಕೇರ್ಲೆಸ್ ಆದ್ರೆ ಹೇಗಮ್ಮ? ಮಾವ, ಅಪ್ಪಯ್ಯ, ಅತ್ತಿಗೆದೇನು ತಪ್ಪಿಲ್ಲ, ಅತ್ತಿಗೆ ಏನು ಅನ್ಬೇಡಿ. ತಪ್ಪು ನಂದೆ. ನಾನು ಸರಿಯಾಗಿ ವಿಚಾರಿಸ್ಲಿಲ್ಲ. ಶ್ರೀಧರನ ಪೂರ್ತಿ ನಂಬಿಟ್ಟೆ. ಈಗ ಏನೇ ಕಾರಣ ಕೊಟ್ಟರು ಪ್ರಯೋಜನ ಇಲ್ಲಕ್ಕಲ್ಲ. ಚಲ್ವಾ, ನಿಂಗೆ ಎಷ್ಟು ದುಡ್ಡು ಬರ್ಬೇಕಲ್ಲ? ಅಂದಾಜು 40,000 ಸಾಹೇಬ್ರೆ. ಶಾರದಕ್ಕ? ಸರಿ ಸಾಹೇಬ್ರೆ. ಬರ್ತೀನಿ ಸಾಹೇಬ್ರೆ. ನೀ ಹೋಗ್ಲಾ? ನಮಸ್ಕಾರ ಅಣ್ಣ. ಚಲೋಣ? ಬರ್ತೀನಿ. ಎಲ್ಲ ಆಫೀಸ್ ಪೂಜೆಗಳ್ದಾಗ ತಯಾರಾ? ಏನಾಯ್ತು? ನಮ್ಮರ ಅಪ್ಪಯ್ಯ, ಏನಾಯ್ತಪ್ಪಯ್ಯ? ಈ ನಕಲಿ ಸರ್ಟಿಫಿಕೇಟ್ಗೆ ಅಲಂಕಾರ ಬೇರೆ. ಅಪ್ಪಯ್ಯ, ರಾಮ ಬಿಸ್ನೆಸ್ ಮಾಡ್ತೀನಿ ಅಂತ ದುಡ್ಡು ತಗೊಂಡು ಹೋಗಿ ಮೋಸ ಹೋಗಿ ಬಂದವನೇ. ಏನು? ಲೇ ಅಶೋಕ, ಏನ್ಲ ಇದು? ಹೂ ಬಾವ, ನಾನು ಎಷ್ಟೇ ಹೇಳಿದ್ರು ನನ್ನ ಮಾತು ಕೇಳದೆ ಈ ಪರಿಸ್ಥಿತಿಗೆ ಬಂದಿದ್ದಾರೆ. ಇದೆಲ್ಲದಕ್ಕೂ ಜಾನಕಿ ಅವರ ಕಾರಣ. ಅದಕ್ಕೆ ಯಾಕಲ ಕೂಗ್ತೀಯ? ನಂದಿತಾ ಹೇಳೋದು ಸರಿಯಾಗಿ ಐತೆ. ಜಾನಕಿ ವಶಿ ಹುಷಾರಾಗಿದ್ದಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಲೇ ಅಶೋಕ, ಏನ್ಲ ಇದು? ಏನಾಯ್ತಂತ ಹೇಳ ಅಣ್ಣ, ಶ್ರೀಧರ ಯಾಮಾರ್ಸ್ ಹೋಗ್ಬಿಟ್ಟ. ಇದ್ರಲ್ಲಿ ಅತ್ತಿಗೆದು ಏನೂ ತಪ್ಪಿಲ್ಲ, ಎಲ್ಲ ನಂದೆ. ಇಷ್ಟು ಬೇಜವಾಬ್ದಾರಿ ವ್ಯಕ್ತಿನ ನಾನು ಎಲ್ಲೂ ನೋಡಿಲ್ಲಕ್ಕಲ್ಲ. ಈ ಸಲ ಆದ್ರೂ ಸರಿ ಹೋಗ್ತಾನೆ ಅಂತ ಅನ್ಕೊಂಡಿದ್ದೆ. ಇವನು ಬದಲಾಗಲ್ಲ. ಅಪ್ಪಯ್ಯ, ನಾನೇನು ಬೇಕಂತ ಮಾಡಲಿಲ್ಲ. ಏಯ್, ಮಾತಾಡೋಣ ನೀನು. ಇಟ್ಟೆಲ್ಲ ಹಾಕೋಕ್ಕೂ ಕಾರಣ ಕೊಡ್ತೀಯ? ಹೋಗಲ ಆಚೆಗೆ. ಅಪ್ಪಯ್ಯ, ಏನು ಹೇಳ್ತಾ ಇದ್ದೀರಾ ನೀವು? ಅಶೋಕ, ಹೋಗಲ ಆಚೆಗೆ ಅಂದೆ.
ನನ್ನ ಒಪ್ಪಿಗೆ ಇಲ್ಲದೆ ಈ ಮನೇಲಿ ಏನು ನಡೆಯಲ್ಲ, ನಡೀಕೂಡ್ದು. ಸಮಯ ಮತ್ತು ಅವಕಾಶ ಇವೆರಡು ನನಗೆ ತುಂಬ ಹತ್ತಿರ. ನಮ್ಮರ ಅಳಬೇಡಿ ನೀವು, ನಮ್ಮರ ಅಳಬೇಡಿ ನೀವು. ಅಪ್ಪ ಏನೋ ಪಾಪ ತಗೊಂಡವ್ರೆ ಅಷ್ಟೇ. ಇಲ್ಲ ರಾಮು ಅವರೇ, ಮಾವಂಗೆ ನನ್ನಿಂದ ತುಂಬ ಬೇಜಾರಾಗಿದೆ. ಅವರು ನನ್ನ ಮೇಲಿಟ್ಟಿದ್ದ ನಂಬಿಕೆನ ನಾನು ಉಳಿಸ್ಕೊಳ್ಳಿಲ್ಲ. ಅಯ್ಯೋ, ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೀರಿ? ಇದ್ರಾಗೆ ನಿಮ್ದೇನು ತೆಪ್ಪಿಲ್ಲ, ನೀವು ಅಳಬೇಡಿ. ಇಲ್ಲ ರಾಮು ಅವರೇ, ನಾನು ಒಂದ್ಸಲ ಚೆಕ್ ಮಾಡಬೇಕಿತ್ತು. ಅಶೋಕ್ ಅವ್ರ ಬಿಸ್ನೆಸ್ ಪ್ಲಾನ್ ತಂದಿದ್ದ ಖುಷಿಲಿ ಕಂಪ್ನಿ ಬಗ್ಗೆ ಚೆಕ್ ಮಾಡೋದೇ ಮರ್ತೋದೆ. ನಂದೇ ತಪ್ಪು. ಇದ್ರಾಗೆ ನಿಮ್ದೇನೂ ತೆಪ್ಪಿಲ್ಲ. ನೀವೇನು ಅಶೋಕಂಗೆ ಕೆಟ್ಟದ್ದು ಮಾಡೋಕ್ಕೋಲಿಲ್ವಲ್ಲ? ಯಾವನೋ ತೆಪ್ಪು ಮಾಡ್ರೆ ನೀವೇನು ಮಾಡೋಕ್ಕಾಯ್ತದೆ? ನಿಮ್ದೇನೂ ತೆಪ್ಪಿಲ್ಲ, ನೀವು ಅಳಬೇಡಿ ನಮ್ಮವ್ರೆ. ಅಪ್ಪಯ್ಯ ನಿಮ್ಮನ್ನ ಬೋದಿಲ್ಲ, ಅಶೋಕನ ಮ್ಯಾಕಿದ್ದಿದ್ದು ಕೋಪ ಮತ್ತು ಹಿಂಗೆ ಆಗ್ಬಿಡ್ತಲ್ಲ ಅನ್ನೋ ಬೇಸರಕ್ಕೆ ಹಂಗೆ ಕೂಗಾಡ್ಬಿಟ್ರು ಅಷ್ಟೇ. ಅವ್ರಿಗೆ ನಿಮ್ಮ ಮೇಲೆ ಕೋಪ ಇಲ್ಲ ನಮ್ಮವ್ರೆ, ನೀವು ಅಳಬೇಡಿ. ಆದರೂ ಅಶೋಕ್ ಅವ್ರ ಮನೆ ಬಿಟ್ಟು ಹೋಗೋಕ್ಕೆ ಒಂದು ರೀತಿ ನಾನೇ ಕಾರಣ ಆಗ್ಬಿಟ್ಟೆ. ನಂದಿತ್ತು ಅವ್ರಿಗೂ ನನ್ನಿಂದ ತುಂಬ ಬೇಜಾರಾಗಿರುತ್ತೆ. ನೀವು ಹಂಗೆಲ್ಲ ಯೋಚನೆ ಮಾಡಬೇಡಿ. ಅಶೋಕ ಎಲ್ಲೂ ಹೋಗಿಲ್ಲ, ಅವನ್ನ ನಾನು ಕರ್ಕೊಬತ್ತೀನಿ. ನೀವು ಇದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಹೊಸಿ ಸುಧಾರಿಸ್ಕೊಳ್ಳಿ. ನಾನು ಹೋಗ್ಬತ್ತೀನಿ. ನೀವೇನೋ ಹೇಳ್ದಿರ ನಾನು ಹೆಂಗೆ ಹೋಗ್ಲಿ? ಅಶೋಕಂಗೆ ಕರ್ಕೊಬರೋದು ಬೇಡವೇ? ಸರಿ, ಹೋಗ್ಬನ್ನಿ. ಮಾಡಬಾರ್ದು. ಯಾಕಕ್ಕ, ಏನಾಯ್ತು? ಈ ಚಂದ್ರಿ, ನೀನು ಕೋಳಿ ಬಿಸ್ನೆಸ್ ಮಾಡ್ತೇನೆ? ಈ ಟೀಚರು ನನ್ನ ಗಂಡನ ಬಿಸ್ನೆಸ್ಗೆ ಸಹಾಯ ಮಾಡ್ತಾಳಂತೆ. ಬಂದಿರೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ, ಆದರೆ ದೊಡ್ಡದಾಗಿ ರಾಜರ ವಂಶದಿಂದ ಬಂದವ್ರ ಹಾಗೆ ಎಲ್ರಿಗೂ ಸಹಾಯ ಮಾಡ್ತಾಳಂತೆ. ಹ್ಞೂ ಅಕ್ಕ, ಅವಳು ಸಾನೆ ಓದ್ಕೊಂಡವಳಲ್ವಾ, ಅದಕ್ಕೆ ಎಲ್ಲ ಅವಳೊಬ್ಳಿಗೆ ಗೊತ್ತಿರೋದು ಅಂತ ತೋರಿಸ್ಕೊಳಕ್ಕೆ ಹಿಂಗೆ ಮಾಡಿದ್ಲು, ಅವಳು ಮುಗ್ನ ಮಸಿ ಮಾಡಿಕೊಂಡು. ಆದರೂ ನಾನು ಅಂದ್ಕೊಂಡಿದ್ದಕ್ಕಿಂತ ಮಾವ ಅವಳಿಗೆ ಸಖತ್ತಾಗಿ ಬೈದರು ಕಣೆ. ಹ್ಞೂ ಅಕ್ಕ, ಆದ್ರೂ ಇನ್ನೂ ಬೈಬೇಕಿತ್ತು, ಮನೆ ಬಿಟ್ಟು ಹೋಗಿ ಅನ್ಬೇಕಿತ್ತು. ಸ್ವಲ್ಪ ತಡಿಯೇ, ಎಲ್ಲರೂ ಅವಳನ್ನ ಬೈಯೋ ಹಾಗೆ ಮಾಡಿದ್ರಾಯ್ತು, ಆಗ ಅವಳೇ ಮನೆ ಬಿಟ್ಟು ಹೋಗ್ತಾಳೆ. ಹ್ಞೂ ಅಕ್ಕ, ಅದು ಸರಿನಯ್ಯ. ಅವಳ ಮ್ಯಾಲಿರೋ ನಂಬಿಕೆಲಿ ರಾಮಣ್ಣ ಇವಾಗ ಊರು ತುಂಬ ಎಲ್ಲರ ತವಾನು ನನ್ನ ತಮ್ಮ ಅದೇನೋ ವ್ಯವಹಾರ ಮಾಡ್ತಾನೆ ಅಂತ ಹೇಳ್ಕೊಂಡು ಬಂದವ್ರೆ. ಅವ್ರಿಗೂ ಈಗ ಅವಳ ಮ್ಯಾಕೆ ಕೋಪ ಬಂದಿರ್ತೈತಲ್ವಾ ಅಕ್ಕ? ಕೋಪ ಇಲ್ಲದೆ ಹೋದರೂ ಅವರಿಬ್ಬರು ಮಧ್ಯೆ ನೆಮ್ಮದಿ ಅಂತೂ ಇರಲ್ಲ ಕಣೆ. ನಮಗೂ ಅದೇ ಅಲ್ವಾ ಅಕ್ಕ ಬೇಕಾಗಿರೋದು? ಕರೆಕ್ಟ್. ಅಕ್ಕ, ಇದೇ ಕುಸಿಲಿ ಐಸ್ ಪೈಸ್ ಹೊಡಿಯಮ್ಮ. ಐಸ್ ಪೈಸಾ? ಹ್ಞೂ ಅಕ್ಕ, ಅದೇ ಕುಸಿಲಿ ಕೈ ಹೊಡ್ಕೋತಾರಲ್ಲ ಅದು. ಲೆಫ್ಟ್ ಎದ್ದಿ, ಅದು ಐಸ್ ಪೈಸ್ ಅಲ್ಲ ಕಣೆ, ಹೈಫೈ. ಅದೇಯ. ಏನೋ ವ್ಯವಹಾರ ಮಾಡ್ತಾರಂತೆ, ಕೋಳಿ ವ್ಯವಹಾರ.